ಹಲೋ, ಯಾರೆಲ್ಲ ನನ್ನ ಚಾನೆಲ್ನ ಓಪನ್ ಮಾಡಿಬಿಟ್ಟು ಈ ವಿಡಿಯೋನ ನೋಡ್ತಾ ಇದ್ದೀರೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಮಸ್ಕ್ ಮೆಲನ್ ಅಥವಾ ಕರ್ಬೂಜ ಹಣ್ಣಿಂದು ಐಸ್ ಕ್ಯಾಂಡಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಕಳೆದ ವಿಡಿಯೋದಲ್ಲಿ ನಾನು ಕರ್ಬೂಜ ಹಣ್ಣಿಂದು ಜ್ಯೂಸ್ ಮಾಡೋದನ್ನು ತೋರಿಸ್ಕೊಟ್ಟಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಐಸ್ ಕ್ಯಾಂಡಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಹಾಗಿದ್ರೆ ವಿಡಿಯೋ ಶುರು ಮಾಡೋಣ ಅಲ್ವಾ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ಗೆ ಹೊಸಬ್ರಾದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋಗೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮೊದಲಿಗೆ ಇಲ್ಲಿ ಒಂದು ಮಸ್ಕ್ ಮೆಲನ್ನ ತಗೊಂಡಿದ್ದೀನಿ. ಇದನ್ನು ಇವಾಗ ಮಧ್ಯಕ್ಕೆ ಕಟ್ ಮಾಡ್ಕೊಂಬಿಟ್ಟು ಇದರಲ್ಲಿ ಮಧ್ಯೆ ಇರುವಂತಹ ಬೀಜಗಳನ್ನು ನಾನು ಸಪ್ರೇಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಅದರಲ್ಲಿರುವಂಥ ರಸ ಕೂಡ ನಾವು ಉಪಯೋಗಿಸ್ಕೊಬೋದು. ಇವಾಗ ಈ ಮಸ್ಕ್ ಮೆಲನ್ನಲ್ಲಿ ಇರುವಂತಹ ಮೇಲ್ಗಡೆ ಇರುವಂಥ ಸಿಪ್ಪೆನೆಲ್ಲ ಸಪ್ರೇಟ್ ಮಾಡ್ಕೊಂಬಿಟ್ಟು ಇದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಹೆಚ್ಚಿರುವಂಥ ಮಸ್ಕ್ ಮೆಲನ್ನು ಹಾಗೆ ಆ ಬೀಜದಲ್ಲಿ ಬಂದಿರುವಂಥ ಜ್ಯೂಸ್ ಇರುತ್ತಲ್ವ, ಆ ಜ್ಯೂಸನ್ನ ಹಾಕ್ಕೊಂಡಿದ್ದೀನಿ. ಜೊತೆಗೆ ಇಲ್ಲಿ 1.5 ಲೋಟ ಆಗುವಷ್ಟು ಹಾಲು, 3 ಚಮಚ ಆಗುವಷ್ಟು ಹಾಲಿನ ಪೌಡರು, ಹಾಗೆ ರುಚಿಗೆ ಎಷ್ಟು ಬೇಕು ನೋಡಿ ಸಕ್ಕರೆನ ಅಷ್ಟು ಸೇರಿಸ್ಕೊಳ್ಳಿ. ಇಲ್ಲಿ ನಾನು 4 ರಿಂದ 5 ಚಮಚ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ನುಣ್ಣಗೆ ರುಬ್ಕೊಂಬರ್ಬೇಕಾಗತ್ತೆ. ಇವಾಗ ಇದು ನುಣ್ಣಗೆ ಪೇಸ್ಟ್ ಥರ ಆಗಿ ಜ್ಯೂಸ್ ಆಗಿರುತ್ತೆ. ಈ ಜ್ಯೂಸನ್ನು ಎಲ್ಲದನ್ನು ತೆಗೆದು ಒಂದು ಐಸ್ ಕ್ರೀಮ್ ಮೌಲ್ಡ್ಗೆ ಹಾಕ್ಕೊಳ್ತಾ ಇದ್ದೀನಿ. ಐಸ್ ಕ್ರೀಮ್ ಮೌಲ್ಡ್ ಇಲ್ಲ ಅಂತ ಆದರೆ ನೀವು ಕಪ್ನಲ್ಲಿ ಕೂಡ ಮಾಡ್ಕೊಬೋದು. ಇವಾಗ ನನ್ನ ಹತ್ರ ಐಸ್ ಕ್ರೀಮ್ ಮೌಲ್ಡ್ ಇತ್ತು, ಅದಕ್ಕೋಸ್ಕರ ಮೌಲ್ಡಿಗೆ ಹಾಕಿಬಿಟ್ಟು ಮೇಲ್ಗಡೆಯಿಂದ ಅದರದ್ದು ಕ್ಯಾಪ್ ಎಲ್ಲ ಇರುತ್ತಲ್ವ, ಆ ಕ್ಯಾಪನ್ನೆಲ್ಲ ಇದಕ್ಕೆ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಫಿಕ್ಸ್ ಮಾಡ್ಕೊಂಡು ಆದ್ರ ಮೇಲೆ ಇದನ್ನು 8 ರಿಂದ 10 ಗಂಟೆ ಡೀಪ್ ಫ್ರೀಝರ್ನಲ್ಲಿ ಇಡಬೇಕಾಗತ್ತೆ. ಆವಾಗ ಅದು ಗಟ್ಟಿ ಆಗ್ತದೆ. ಇವಾಗ ನಾನು ಡೀಪ್ ಫ್ರೀಝರ್ನಲ್ಲಿ ಇದನ್ನು ಎತ್ತಿಡ್ತಾ ಇದ್ದೀನಿ. ಇವಾಗ ಒಂದು 8 ರಿಂದ 10 ಗಂಟೆ ಆಗಿದೆ. ಇವಾಗ ಇದನ್ನು ನಾನು ಡೀಪ್ ಫ್ರೀಝರ್ನಿಂದ ತೆಗಿತಾ ಇದ್ದೀನಿ. ಇವಾಗ ಇದು ಗಟ್ಟಿ ಆಗಿದೆ, ಐಸ್ ಕ್ಯಾಂಡಿ ಕೂಡ ಆಗಿದೆ. ಇವಾಗ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡ್ಬಿಟ್ಟು ಆ ನೀರೊಳಗೆ ಈ ಮೌಲ್ಡನ್ನು ಇಳಿಸಿಟ್ಕೊಂಡು ಇವಾಗ ಈ ಐಸ್ ಕ್ಯಾಂಡಿನ ತೆಗಿಬೇಕಾಗತ್ತೆ. ನಾವು ಈ ರೀತಿಯಾಗಿ ಅಡಿಗಡೆಯಿಂದ ನೀರು ಇಟ್ಕೊಂಡು ಮೌಲ್ಡನ್ನ ಇದ್ರೊಳಗೆ ಇಳಿಸ್ಕೊಂಡ್ರೆ ನಮ್ಮ ಐಸ್ ಕ್ಯಾಂಡಿ ಅನ್ನೋದು ಬೇಗನೆ ಕಿತ್ತು ಬರ್ತದೆ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಇಷ್ಟೇ. ನೀವು ಒಂದ್ಸಲ ಈ ರೀತಿಯಾಗಿ ಐಸ್ ಕ್ಯಾಂಡಿನ ಟ್ರೈ ಮಾಡಿರಿ. ಹೇಗನ್ನಿಸ್ತು ಅಂತ ನನಗೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಆದರೆ ಹೆಚ್ಚಾಗಿ ಲೈಕ್ ಮಾಡಿರಿ, ಹಾಗೆಯೇ ತುಂಬ ಜನಕ್ಕೆ ಇದನ್ನು ಶೇರ್ ಮಾಡಿರಿ. ಮತ್ತೆ ಯಾವುದಾದ್ರೂ ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಲವ್ ಯು ಆಲ್, ಬೈ ಬಾಯ್.